ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವೈಭವದ ಲಕ್ಷ ದೀಪೋತ್ಸವ. 4 ಮೂಲೆಗಳಿಂದಲೂ ಹರಿದು ಬಂದ ಜನಸಾಗರ. ಸಂಪನ್ನಗೊಂಡಿತು ಸರ್ವ ಧರ್ಮ ಹಾಗೂ ಸಾಹಿತ್ಯ ಸಮ್ಮೇಳನ. ಬಡಬಗ್ಗರ ಬಗ್ಗೆ ಸುಂದರರಾಮ ಶೆಟ್ಟರಿಗಿದ್ದ ಕಾಳಜಿಯೇ ಇಂದು ದೇಶಾದ್ಯಂತ ಜನ ಅವರನ್ನು ಸ್ಮರಿಸಲು ಕಾರಣ. ವಿಜಯ ಬ್ಯಾಂಕ್ ಅಸೋಸಿಯೇಷನ್ನ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾರೋಪದಲ್ಲಿ ಪೇಜಾವರ ಶ್ರೀ ಬನ್ನಣೆ. ಮುಡಿಪುವಿನಲ್ಲಿ ಎಂಕೆ ಮಲ್ಟಿ ಜಿಮ್, ವುಡ್ಲ್ಯಾಂಡ್ಸ್ನಲ್ಲಿ ಪುಸ್ತಕ ಪ್ರದರ್ಶನ ಉದ್ಘಾಟನೆ. ವಾರ್ತೆಗಳ ವಿವರ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಈಗ ಲಕ್ಷ ದೀಪೋತ್ಸವದ ವೈಭವ. ಎಲ್ಲೆಲ್ಲೂ ಜನಸಾಗರ. ಈ ಮಧ್ಯೆ ಪ್ರತಿನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮಗಳು ನಡೆಯುತ್ತಿರುತ್ತದೆ. ಶನಿವಾರ ನಡೆದ ಸರ್ವಧರ್ಮ ಸಮ್ಮೇಳನವನ್ನು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಉದ್ಘಾಟಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಈಗ ಲಕ್ಷ ದೀಪೋತ್ಸವದ ಸಂಭ್ರಮ. ಎಲ್ಲೆಡೆ ದೇವಳ ಹಾಗೂ ಇಡೀ ಪರಿಸರವೇ ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿದೆ. ಜನ ಸಂದೋಹ ಧರ್ಮಸ್ಥಳ ಕ್ಷೇತ್ರದತ್ತ ನದಿಗಳ ಸಂಗಮದ ಹಾಗೆ ಹರಿದು ಬರುತ್ತಿದೆ. ಶನಿವಾರ ಶ್ರೀ ಕ್ಷೇತ್ರದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೆಯಿತು. ಸಮ್ಮೇಳನವನ್ನು ಉದ್ಘಾಟಿಸಿದ ಸ್ವಾಮಿ ಅವಧೇಶಾನಂದಜಿಯವರು ಮಾತನಾಡುತ್ತಾ, ಇನ್ನೊಬ್ಬರನ್ನು ಆಧರಿಸುತ್ತಿರುವುದು ಧರ್ಮವಲ್ಲ, ವ್ಯಕ್ತಿಯನ್ನು ನ್ಯಾಯ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುವುದು ಧರ್ಮ ಎಂದರು. लक्ष दीपोत्सव ये बड़ी बात है. मुझे धर्म की बात कहनी है. ये धर्म स्थल है. शास्त्र धर्म के विषय में क्या कहते हैं? मुझे सीधे सीधे याद आता है कि कोई धर्म की सहज व्याख्या शास्त्रों ने की है तो वो इस प्रकार से या तो अभ्युदय. ಪ್ರಾರಂಭದಲ್ಲಿ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡುತ್ತಾ, ಆಸೆಯ ಆಕಾಂಕ್ಷೆ, ಉತ್ತಮ ವಸ್ತುಗಳೆಡೆಗೆ ಆಕರ್ಷಣೆ ಮನುಷ್ಯ ಸಹಜವಾದರೂ ಅದರಲ್ಲಿ ಸಂಯಮ ಅವಶ್ಯ ಎಂದರು. ಕಲ್ಲೇಗದ ಮೌಲ್ವಿ ಯುಕೆ ಅಬ್ದುಲ್ ಅಜೀಜ್ ದಾರಿಮಿಯವರು ತಮ್ಮ ನಿರರ್ಗಳ ಮಾತುಗಳಿಂದ ಮಾತನಾಡುತ್ತಾ, ಹೆಗ್ಗಡೆಯವರ ಸಾಮಾಜಿಕ ಕಾರ್ಯಗಳಿಗಾಗಿ ನೊಬೆಲ್ನಂತಹ ಪ್ರಶಸ್ತಿಗಳು ಅವರನ್ನು ಅರಸಿ ಬರಲಿವೆ ಎಂದರು. ಕೊನೆಗೊಂಡಿದೆ ಓರ್ವರ ಗರ್ವದ ಕಾಲ, ಕೊನೆಗೊಂಡಿದೆ ಓರ್ವರ ಗರ್ವದ ಕಾಲ, ಇದು ಸರ್ವರ ಕಾಲ, ಸರ್ವೋದಯ 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 ಅಂದರು. ಆದರೆ ನನ್ನ ಅನಿಸಿಕೆ, ಸರ್ವರ ಸರ್ವೋದಯವನ್ನು ಬಯಸುವ ಇದು ರಾಜಶ್ರೀ ವೀರೇಂದ್ರ ಹೆಗ್ಗಡೆಯವರ ಕಾಲ. ಪವಿತ್ರ ತತ್ವಾದರ್ಶಗಳನ್ನು ಕಲಿಸಿಕೊಡಲು ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ. ಆದರೆ ಸರ್ವ ಧರ್ಮ ಸಮನ್ವಯ ಕ್ಷೇತ್ರವಾದ ಈ ಕ್ಷೇತ್ರದಲ್ಲಿ ಧರ್ಮಶ್ರೀ ರಾಜಶ್ರೀಯವರು ಧರ್ಮದ ಆದರ್ಶಗಳನ್ನು ಜಗತ್ತಿಗೆ ತೋರಿಕೊಡ್ತಾ ಇದ್ದಾರೆ. ಕಾರ್ಯಕ್ರಮ ಉದ್ಘಾಟಿಸಿದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಶಿವರಾಜ್ ವಿ ಪಾಟೀಲ್ ಅವರು ಮಾತನಾಡುತ್ತಾ, ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಈ 3 ಪಿಡುಗನ್ನು ಹೋಗಲಾಡಿಸಿದರೆ ಭಾರತ ಜಾಗತಿಕವಾಗಿ ಮುನ್ನಡೆಯುತ್ತದೆ. ಇಂತಹ ಪ್ರಯತ್ನ ಧಾರ್ಮಿಕ ಔನ್ನತ್ಯದಿಂದ ಸಾಧ್ಯ. ಸಮಾಜದ ಒಳಿತಿಗಾಗಿ, ಮಾನವ ಕಲ್ಯಾಣಕ್ಕಾಗಿ ಬಾಳುವವರ ಸಂಖ್ಯೆ, ಆಯುಷ್ಯ ವೃದ್ಧಿಯಾಗಬೇಕು ಎಂದರು. ಧರ್ಮಸ್ಥಳ ಧರ್ಮದಿಂದ ಆದ ಸ್ಥಳ, ಧರ್ಮಕ್ಕಾಗಿ ಇದ್ದ ಸ್ಥಳ, ಧರ್ಮದ ದಾರಿಯಲ್ಲಿ ಎಡೆಬಿಡದೆ ಇಡ್ತಕ್ಕಂಥ ಈ ಧರ್ಮ ಕ್ಷೇತ್ರ ಆದ್ದರಿಂದ ಈ ಧರ್ಮಸ್ಥಳ. ಬಳ್ಳಾರಿಯ ಬಿಷಪ್ ಹೆನ್ರಿ ಡಿಸೋಜಾ, ಮಂಗಳೂರಿನ ಗಣಪತಿ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ಪಾ ಅನಂತರಾಜೇಂದ್ರ ಉಪನ್ಯಾಸ ನೀಡಿದರು. ಕ್ಷಮೆಯನ್ನು ಕೊಡುವ, ಪ್ರೀತಿ ಒಲುಮೆಯಿಂದ ಬಾಳುವ ಕಾರ್ಯ. ನೀವು ಗಮನಿಸಬಹುದು, ನಾವು ಇಲ್ಲಿ ಬಂದಾಗ ಮತ್ತು ನಾನು ಪುಣ್ಯಕ್ಷೇತ್ರಕ್ಕೆ ಬಂದಾಗ ಬರುತ್ತಿರುವಾಗ ಮೊದಲು ನನ್ನನ್ನು ಆಮಂತ್ರಿಸಿದ ಶ್ರೀ ಲಕ್ಷ್ಮೀನಾರಾಯಣ ಆಳ್ವರು. ಎಷ್ಟೊಂದು ಆತ್ಮೀಯತೆಯಲ್ಲಿ, ಏನು ಗೋಡೆ ಇಲ್ಲದೆ, ಏನು ಅಡಚಣೆ ಇಲ್ಲದೆ ಇಲ್ಲಿ ಬರುವಾಗ ಹಲವು ಸಲ ಟೆಲಿಫೋನ್ ಮಾಡಿ
ಆತ್ಮೀಯತೆಯಿಂದ ಕೂಡಿಕೊಂಡು ನಾವು ಬಂದಿದ್ದೇವೆ. ನಾನು ಇದನ್ನು ಇಲ್ಲಿ ಈ ಧರ್ಮಕ್ಷೇತ್ರದಲ್ಲಿ, ಈ ಪುಣ್ಯಕ್ಷೇತ್ರದಲ್ಲಿ ಅನುಭವಿಸಿದ್ದೇನೆ. ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷ ಪ್ರೊಫೆಸರ್ ಎಸ್ ಪ್ರಭಾಕರ್ ಉಪಸ್ಥಿತರಿದ್ದರು. ರೂಡ್ಸೆಟ್ ಕಾರ್ಯನಿರ್ವಾಹಕ ನಿರ್ದೇಶಕ ಕೆಎನ್ ಜನಾರ್ದನ್ ಅವರು ಸಂದೇಶ ವಾಚಿಸಿ, ಡಿ ಹರ್ಷೇಂದ್ರ ಕುಮಾರ್ ಮತ್ತು ಪ್ರೊಫೆಸರ್ ನಾ ಉಜಿರೆ ಸಮ್ಮಾನ ಪತ್ರ ವಾಚಿಸಿದರು. ಡಿ ಸುರೇಂದ್ರ ಕುಮಾರ್ ಉಪನ್ಯಾಸಕರನ್ನು ಸನ್ಮಾನಿಸಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ಎಲ್ಎಚ್ ಮಂಜುನಾಥ್ ವಂದಿಸಿ, ಉಪನ್ಯಾಸಕ ಡಾಕ್ಟರ್ ಬಿಪಿ ಸಂಪತ್ ಕಾರ್ಯಕ್ರಮ ನಿರ್ವಹಿಸಿದರು.